ಒಂದು ಕರಳಿನ ಗಟ್ಟಿ ಬ್ಯಾಕ್ಟೀರಿಯಾಗಳನ್ನು ಚುರುಕಾಗಿಡಲಿಕ್ಕೆ, ಜೀರ್ಣಶಕ್ತಿಯನ್ನು ಚುರುಕಾಗಿಡಲಿಕ್ಕೆ ನವಣೆ ಒಂದು ಉತ್ತಮ ಆಹಾರ. ನವಣೆ ನರ ದೌರ್ಬಲ್ಯತೆಗೆ ದಿವ್ಯ ಆಹಾರ. ಹಲವಾರು ವಿಶೇಷವಾಗಿರ್ತಕ್ಕಂಥ ಕಾಯಿಲೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಖಾದ್ಯಗಳನ್ನು ಬಳಸಿ ಚಕ್ಕಲಿ ಮಾಡಿ ತಿನ್ನಿಸಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಸಾಂಪ್ರದಾಯಿಕ ಆಹಾರಗಳು. ಗರ್ಭಕೋಶವನ್ನು ಸ್ವಚ್ಛವಾಗಿಡ್ತದೆ. ಗರ್ಭಕೋಶದ ಸಮಸ್ಯೆಗಳು ಬರದಂತೆ ತಡಿಲಿಕ್ಕೆ ಇದು ಒಳ್ಳೆಯ ಆಹಾರ. ಬಯೋ ಎಲೆಕ್ಟ್ರಿಕ್ ಎನರ್ಜಿಯನ್ನು ಸರಬರಾಜು ಮಾಡತಕ್ಕಂಥ ಕೆಲಸವನ್ನು ನರಗಳು ಮಾಡ್ತವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ನಮಃ ಶಿವಾಯ. ಇವತ್ತಿನ ಸಂಚಿಕೆಯಲ್ಲಿ ನವಣೆಯ ಕುರಿತಾಗಿ ಮಾಹಿತಿ ನೋಡೋಣ. ಸಿರಿಧಾನ್ಯಗಳಲ್ಲಿ ನವಣೆ ಬಗ್ಗೆ ಭಾಳ ವಿಶೇಷ ಉಲ್ಲೇಖ ಇದೆ. ಇದರಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಮಿನರಲ್ಸ್ಗಳು, ಪ್ರೋಟೀನ್ ಅಂಶ, ಫೈಬರ್ನ ಅಂಶ ಹಾಗೂ ಸೂಕ್ಷ್ಮ ಪೋಷಕ ತತ್ವಗಳು ವಿಶೇಷವಾಗಿ ನವಣೆಯಲ್ಲಿದ್ದಾವೆ. ನವಣೆ ನರ ದೌರ್ಬಲ್ಯತೆಗೆ ದಿವ್ಯ ಆಹಾರ. ನವಣೆ, ಹುರುಳಿ, ಉದ್ದು ಈ ಮೂರನ್ನು ಸಮ ಪ್ರಮಾಣದಲ್ಲಿ ಹಿಟ್ಟು ಮಾಡಿ ಇಟ್ಟುಕೊಂಡು ಅದರ ಅಂಬಲಿ ಕುಡಿದ್ರೆ ನಮ್ಮ ನರಗಳ ದೌರ್ಬಲ್ಯತೆ, ಜೋಮು ಇವೆಲ್ಲ ಭಾಳ ಬೇಗ ಕಮ್ಮಿ ಆಗ್ತವೆ ಅಂತ ನಾವು ಹೇಳಿದ್ದೀವಿ. ಅದನ್ನೆಲ್ಲ ಭಾಳ ಜನ ಮಾಡಿ ಅದರ ಪ್ರಯೋಜನವನ್ನು ಪಡ್ಕೊಂಡು ಕಮೆಂಟ್ ಕೂಡ ಮಾಡಿದ್ದಾರೆ. ಹಾಗೆ ಈ ನವಣೆ ನರಗಳಿಗೆ ಭಾಳ ಒಳ್ಳೆ ಟಾನಿಕ್ ಅಂತ ಹೇಳ್ಬೋದು. ನರಗಳ ಶಕ್ತಿಯಿಂದನೇ ಶರೀರದ ಎಲ್ಲ ಕಾರ್ಯಗಳು ನಡೀತಾ ಇರ್ತವೆ, ಪ್ರಕ್ರಿಯೆಗಳು. ಈಗ ಹಾರ್ಟ್ ಬೀಟ್ ಆಗಬೇಕು, ಮೆದುಳು ಕೆಲಸ ಮಾಡಬೇಕು. ಮೆದುಳಂತೂ ಇಟ್ಸ್ ಅ ಬಂಡಲ್ ಆಫ್ ನರ್ವ್ ಅಂತ ಹೇಳ್ಬೋದು. ನರಗಳ ಒಂದು ದೊಡ್ಡ ಬಂಡಲ್ ಅದು ಮೆದುಳು ಅಂದರೆ. ಆಮೇಲೆ ಶರೀರದಲ್ಲಿ ಏನೇ ಆಗಬೇಕಂದ್ರೆ ಮೂತ್ರ ವಿಸರ್ಜನೆ ಮಾಡಬೇಕು, ಮಲ ವಿಸರ್ಜನೆ ಮಾಡಬೇಕು, ತಿಂದಿದ್ದು ಜೀರ್ಣ ಆಗಬೇಕು, ಹೃದಯ ಕೆಲಸ ಮಾಡಬೇಕು, ಶರೀರದಲ್ಲಿ ಶ್ವಾಸಕೋಶ ಕೆಲಸ ಮಾಡಬೇಕು, ನಾವು ಓಡಾಡಬೇಕು, ಏನೇ ನಡಿಬೇಕು, ಪ್ರಕ್ರಿಯೆ ನಡಿಬೇಕಂದ್ರೆ ನರಗಳು ಬೇಕು. ನರಗಳಿಲ್ಲದೆ ಯಾವ ಕೆಲಸ ನಡೆಯೋದಿಲ್ಲ. ನರಗಳು ಅಂತ ಹೇಳಿದ್ರೆ ಒಂದು ಪ್ರೋಗ್ರಾಮ್ ಇದ್ದಂಗೆ. ಅದು ಪ್ರೋಗ್ರಾಮ್. ವೈರ್ ಇಲ್ಲ ಅಂದರೆ ಕರೆಂಟ್ ಹೇಗೆ ಆನ್ ಆಗೋದಿಲ್ವೋ, ವೈರ್ ಮೂಲಕನೇ ನಾವು ಹೇಗೆ ವಿದ್ಯುತ್ ಒಂದು ಬಲ್ಬ್ನಲ್ಲಿ ಸರಬರಾಜು ಮಾಡ್ತೇವೋ, ಅದೇ ರೀತಿ ದೇಹ ಅಂತಕ್ಕಂಥದ್ದು ಬೆಳಗಬೇಕು, ಬದುಕಬೇಕು ಅಂದರೆ ಆ ಒಂದು ದೇಹಕ್ಕಿರ್ತಕ್ಕಂಥ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರನ್ನು, ಬಯೋ ಎಲೆಕ್ಟ್ರಿಕ್ ಎನರ್ಜಿಯನ್ನು ಸರಬರಾಜು ಮಾಡ್ತಕ್ಕಂಥ ಕೆಲಸವನ್ನು ನರಗಳು ಮಾಡ್ತವೆ. ಅಂಥ ನರಗಳ ಶಕ್ತಿಗಾಗಿ ನವಣೆ ದಿ ಬೆಸ್ಟ್ ಅಂತ ಹೇಳ್ಬೋದು. ನವಣೆಯಲ್ಲಿರ್ತಕ್ಕಂಥ ಈ ಒಂದು ಫೈಬರ್ನ ಅಂಶದಿಂದ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, LDL, VLDL ಇವೆಲ್ಲ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಶುಗರ್, BP ಇರೋರಿಗೆ ಉತ್ತಮ ಆಹಾರ. ಹೃದಯ ಸಮಸ್ಯೆ ಬರದಂತೆ ನೋಡ್ಕೊಳ್ಳಿಕ್ಕೆ ಒಳ್ಳೆಯ ಆಹಾರ. ಗರ್ಭಕೋಶವನ್ನು ಸ್ವಚ್ಛವಾಗಿಡ್ತದೆ. ಗರ್ಭಕೋಶದ ಸಮಸ್ಯೆಗಳು ಬರದಂತೆ ತಡಿಲಿಕ್ಕೆ ಇದು ಒಳ್ಳೆಯ ಆಹಾರ. ಹಾಗೆಯೇ ಇಂಥ ಸಮಸ್ಯೆಗಳು ಬಂದಾಗ ನಿಯಮಿತವಾಗಿ ಇದನ್ನು ಸೇವನೆ ಮಾಡೋದ್ರ ಜೊತೆಗೆ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಆ ಸಮಸ್ಯೆಯನ್ನು ನಾವು ಬೇಗ ಗುಣಪಡಿಸ್ಕೋಬೋದು. ಈ ನವಣೆಯಿಂದ ನಮ್ಮ ಮಾಂಸಖಂಡಗಳು ಕೂಡ ಸ್ಟ್ರಾಂಗ್ ಆಗ್ತವೆ. ಬೋನ್ ಡೆನ್ಸಿಟಿನೂ ಕೂಡ ಚೆನ್ನಾಗಾಗುತ್ತೆ. ಹಾಗೂ ನವಣೆಯ ಒಂದು ಉಪಯೋಗಗಳನ್ನು ನೋಡ್ತಾ ಇದ್ದರೆ ಮೆದುಳಿಗೂ ಕೂಡ ಅದು ಉತ್ತಮವಾದ ಶಕ್ತಿಯನ್ನು ತುಂಬುತ್ತೆ. ಯಾಕೆಂದರೆ ನರಗಳಂದರೆ ಮೆದುಳಿನಿರ್ತಕ್ಕಂಥ ನ್ಯೂರಾನ್ಸ್ಗಳನ್ನು ಇದು ಕ್ರಿಯಾಶೀಲಗೊಳಿಸಿ ಮೆದುಳಿನಲ್ಲಿ ಏಕಾಗ್ರತೆ, ಜ್ಞಾಪಕ ಶಕ್ತಿನ ಹೆಚ್ಚಿಸಲಿಕ್ಕೆ, ಕರುಳಿನ ಒಂದು ಆರೋಗ್ಯವನ್ನು ಕಾಪಾಡಲಿಕ್ಕೆ, ಕರುಳಿನಲ್ಲಿ ಮ್ಯೂಕಸ್ ಸೆಕ್ರೇಷನನ್ನು ಸರಿಯಾಗಿ ಬ್ಯಾಲೆನ್ಸ್ ಆಗಿಡಲಿಕ್ಕೆ, ಒಂದು ಕರುಳಿನ ಗಟ್ಟಿ ಬ್ಯಾಕ್ಟೀರಿಯಾಗಳನ್ನು ಚುರುಕಾಗಿಡಲಿಕ್ಕೆ, ಜೀರ್ಣಶಕ್ತಿಯನ್ನು ಚುರುಕಾಗಿಡಲಿಕ್ಕೆ ನವಣೆ ಒಂದು ಉತ್ತಮ ಆಹಾರ. ನವಣೆಯನ್ನು ಏನು ಮಾಡ್ಬೋದು ಅಂದರೆ ಗಂಜಿ ರೂಪದಲ್ಲಿ ಸೇವನೆ ಮಾಡ್ಬೋದು, ನವಣೆ ಅನ್ನ ಮಾಡ್ಬೋದು, ನವಣೆ ಪಾಯಸ ಮಾಡ್ಬೋದು, ನವಣೆಯಿಂದ ಇಡ್ಲಿ ದೋಸೆ ಮಾಡ್ಬೋದು, ನವಣೆಯಿಂದ ಚಕ್ಲಿ ಮಾಡ್ಬೋದು, ನವಣೆಯನ್ನು ಲಾಡು ಮಾಡ್ಬೋದು, ನವಣೆಯಿಂದ ಸಿಹಿ ಖಾದ್ಯಗಳನ್ನು ತಯಾರಿಸ್ಬೋದು. ಚಕ್ಲಿ, ನಿಪ್ಪಟ್ಟು ಕೂಡ ನಾವು ನವಣೆಯಿಂದ ಈ ಒಂದು ಸ್ನ್ಯಾಕ್ಸ್ ರೂಪದಲ್ಲಿ ಕೂಡ ಇದರ ನವಣೆಯನ್ನು ಉಪಯೋಗಿಸ್ಕೊಂಡು ಮಾಡಬಹುದು. ಆಯುರ್ವೇದದಲ್ಲಿ ಚಕ್ಕುಲಿ ಬಗ್ಗೆ ಹೇಳಿದ್ದಾರೆ. ಚಕ್ಕುಲಿನೂ ಕೂಡ ಆಯುರ್ವೇದದಲ್ಲಿ ಹಲವಾರು ವಿಶೇಷವಾಗಿರ್ತಕ್ಕಂಥ ಕಾಯಿಲೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಖಾದ್ಯಗಳನ್ನು ಬಳಸಿ ಚಕ್ಕಲಿ ಮಾಡಿ ತಿನ್ನಿಸಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಸಾಂಪ್ರದಾಯಿಕ ಆಹಾರಗಳು. ಮಕ್ಕಳಿಗೆ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು ಕೊಡೋದಕ್ಕಿಂತ ಇಂಥ ಸಿರಿಧಾನ್ಯಗಳಿಂದ ನಿಪ್ಪಟ್ಟು, ಚಕ್ಕಲಿ, ಒಬ್ಬಟ್ಟು, ಕೋಡ್ಬಳೆ, ಪಾಯಸ ಎಲ್ಲ ಮಾಡಿ ಮಕ್ಕಳಿಗೆ ಕೊಟ್ಟರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ಒಂದು ಖರ್ಚು ಕೂಡ ಕಮ್ಮಿ ಆಗುತ್ತೆ. ಯಾಕಂದರೆ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗೆ ದುಡಿದರದೆಲ್ಲ ಅದಕ್ಕೆ ಹೋಗುತ್ತೆ. ವಾರಕ್ಕೊಂದ್ಸಲಿ ಹೊರಗಡೆ ಹೋದರೆ ಸಾಕು, ವಾರವೆಲ್ಲ ದುಡಿದರದೆಲ್ಲ ಅಲ್ಲಿ ಹೋಟೆಲ್ಗಳಲ್ಲಿ, ಆ ಒಂದು ಫಾಸ್ಟ್ ಫುಡ್ ಸೆಂಟರ್ಗಳಲ್ಲಿ ಖರ್ಚು ಮಾಡ್ಕೊಂಡು ಬರ್ತೇವೆ. ಅದರಿಂದ ರೋಗನೂ ಬರುತ್ತೆ. ಆ ರೋಗ ನಿವಾರಣೆ ಮಾಡಲಿಕ್ಕೆ ಮತ್ತೆ ಸಾಲ ಮಾಡೋದು. ದುಡಿದರದೆಲ್ಲ ಹೊರಗಡೆ ಜಂಕ್ ಫುಡ್ಡಿಗೆ ಖರ್ಚು ಮಾಡೋದು. ಖರ್ಚು ಮಾಡಿದ ಮೇಲೆ ಜೇಬು ಖಾಲಿಯಾಗಿರುತ್ತೆ. ಮತ್ತು ರೋಗ ಬಂದಾಗ ಸಾಲ ಮಾಡಿ ಮತ್ತೆ ಆಸ್ಪತ್ರೆಗೆ ಹೋಗೋದು. ಹೀಗೆ ಯಾಕೆ ಸುಮ್ಮನೆ ಸಾಲದ ಹೊರೆಯನ್ನು ಹೊತ್ತುಕೊಂಡು ಆರೋಗ್ಯ ನೆಮ್ಮದಿ ಹಾಳು ಮಾಡಿಕೊಂಡು ನರಕ ಯಾತನೆಯನ್ನು ಅನುಭವಿಸ್ಬೇಕು? ಅದಕ್ಕೆ ನಮ್ಮ ಸಾಂಪ್ರದಾಯಿಕ ಆಹಾರಗಳಾಗಿರ್ತಕ್ಕಂಥ ಸಿರಿಧಾನ್ಯಗಳು, ನವಣೆ, ಸಾಮೆ, ಆರ್ಕ, ಕೊರಲೆ, ಬರಗು ಇವುಗಳನ್ನು, ಜೋಳ, ಸಜ್ಜೆ, ರಾಗಿ ಇವನ್ನೆಲ್ಲ ಸರಿಯಾಗಿ ಬಳಸೋದನ್ನು ಕಲಿಯಿರಿ.
ನಾವು ನಮ್ಮ ಹಿರಿಯರ ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡ್ರೆ ಮಾತ್ರ ನಮ್ಮ ಹಿರಿಯರಂತೆ 100 ವರ್ಷ ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಈಗ 60 ವರ್ಷಕ್ಕೆ ಸಾಯ್ತಾ ಇದೆ, ಮುಂದೆ 30-40 ವರ್ಷಕ್ಕೆ ದುರ್ಮರಣವನ್ನು ಅಪ್ಪುವ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಎಚ್ಚರ ಆಗಲಿಕ್ಕೆ ಕೊನೆಯ ಅವಕಾಶ, ಈಗಲೇ ಎಚ್ಚರ ಆಗೋಣ. ಆ ನಿಟ್ಟಿನಲ್ಲಿ ಇಂಥ ಆಹಾರದ ಬಗ್ಗೆ, ಜೀವನ ಪದ್ಧತಿ ಬಗ್ಗೆ, ಯೋಗದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅಂತ ನಾವು 5 ದಿನದ ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಕಾಯಿಲೆ ಬಂದಿದೆ, ಈಗಾಗಲೇ BP, ಶುಗರ್, ಕೊಲೆಸ್ಟ್ರಾಲ್ ಏನೇನೋ ಸಮಸ್ಯೆ ಬಂದಿದೆ ಅಂದವರು ಅದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೇವೆ. ಇನ್ನು ಬರಬಾರ್ದು ಅಂತ ಹೇಳಿದ್ರೆ ಯಾರು ಔಷಧಿ ಕೊಡಲ್ಲ, ಬಂದ ಮೇಲೆ ಔಷಧಿ ಕೊಡ್ತಾರೆ. ಬರಲಾರ್ದಂಗೆ ಹೆಂಗಿರಬೇಕು ಅಂತಲೂ ಕೂಡ ಆ ಶಿಬಿರದಲ್ಲಿ ನಿಮಗೆ ಮಾಹಿತಿ ಕೊಡ್ತೇವೆ. ಅದಕ್ಕೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆ ಶಿಬಿರಕ್ಕೆ ಭಾಗವಹಿಸಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ತಮ್ಮೆಲ್ಲರಿಗೂ ಶರಣ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.